ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋ ಕಾರಣ ಬಳ್ಳಾರಿ ಜಿಲ್ಲಾ ರೆಡ್ಡಿ ಜನಸಂಘದ ವತಿಯಿಂದ ಅಧ್ಯಕ್ಷರಾದಂಥ ಪ್ರತಾಪ್ ರೆಡ್ಡಿ ಅಣ್ಣನವರು, ಸೆಕ್ರೆಟರಿ ಆದಂಥ ತಿಮ್ಮಾರೆಡ್ಡಿ ಅಣ್ಣನವರು ಮತ್ತು ನಾನು ಗೌರವಾಧ್ಯಕ್ಷನಾಗಿ ನಾನು ಮತ್ತು ನಮ್ಮ ಎಲ್ಲ EC ಮೆಂಬರ್ಸು ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕ ಸಭೆ ಮಾಡಿ, ಆ ಸಭೆಯಲ್ಲಿ ಸಮಾಜದಲ್ಲಿ ಇಷ್ಟೊಂದು ಹೆಚ್ಚು ಆಗ್ತಾ ಇರೋ ಕಾರಣ ಸಮಾಜಕ್ಕೆ ನಮ್ಮ ಸಂಘದ ವತಿಯಿಂದ ಕೂಡ ಏನೋ ಒಂದು ನಾವು ಕೂಡ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಾರಾಯಣಮ್ಮ ಗೋವಿಂದಪ್ಪ ಕಲ್ಯಾಣ ಮಂಟಪ ಅನ್ನು ನಾವು ತಗೊಂಡು ಇಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಪ್ರಾರಂಭ ಮಾಡಲಿಕ್ಕೆ 100 ಹಾಸಿಗೆಗಳನ್ನ ಹಾರಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಇದನ್ನು ಸೋಮವಾರ 11 ಗಂಟೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಆನಂದ್ ಸಿಂಗ್ ಅವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಲ್ಲರೂ ಜೊತೆಗೆ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಿರ್ಣಯ ತೊಗೊಂಡಿದ್ದೀವಿ. ಹಾಗಾಗಿ ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ಸು ತಾವು ಒಳಗೋಗಿ ನೋಡ್ಬೋದು, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಆಲ್ಮೋಸ್ಟ್ ನಿಮಗೆ ಇದು ಕೂಡ ಆಕ್ಸಿಜನ್ ಕೂಡ ಬೇಕು ಅಂತೇಳಿ ಏನೋ ಪೇಷಂಟ್ಸಿಗೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಒಂದು 10 ಮಂದಿಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಾವು ತೀರ್ಮಾನ ತೊಗೊಂಡು ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ಸ್ವಲ್ಪ ಸೀರಿಯಸ್ ಆದರೆ ಪೇಷಂಟ್ನ ಇಲ್ಲಿಂದ ಶಿಫ್ಟ್ ಮಾಡಿ ಡಿಸ್ಟಿಕ್ ಹಾಸ್ಪಿಟ್ಲು, ಟ್ರಾಮಾ ಕೇರ್ ಸೆಂಟ್ರು, ವಿಮ್ಸು ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಕೂಡ ಅಲ್ಲಿಗೆ ಅಂದ್ಕೊಂಡಿವಿ. ಯಾಕೆ ಇದು ಕೋವಿಡ್ ಸೆಂಟ್ರನ್ನ ಮಾಡ್ತಾಯಿದ್ದೀವಿ ಅಂತಂದರೆ ಹೋಮ್ ಐಸೋಲೇಷನ್ನಲ್ಲಿ ಕೆಲವೊಬ್ಬರಿಗೆ ಜಾಸ್ತಿ ರೂಮ್ಗಳಿರಲ್ಲ, ಬಾತ್ರೂಮ್ಗಳು ಬೇರೆ ಬೇರೆ ಇರಲ್ಲ. ಹಾಗಾಗಿ ಅವ್ರಿಗೆಲ್ಲ ಒಂದು ಮನೆಗೆ ಇದು ಹರಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಈಗ ನಮ್ಮ ಒಬ್ಬ ಸ್ನೇಹಿತ ಮುರಳಿ ಅಂತೇಳಿ ಪಾಪ ಮನೆಯಲ್ಲಿ ಮಗನಿಗೆ ಬಂತು, ಫಸ್ಟು ಮಗ ಸೊಸೆಗೆ ಅನಿಸ್ದ, ಸೊಸೆ ಅತ್ತನಿಗೆ ಅನಿಸಿದ್ಲು, ಅತ್ತೆ ಮಾವನಿಗೆ ಅನಿಸಿದ್ಲು, ಟೋಟಲ್ 4 ಮೆಂಬರ್ಸು ಕೋವಿಡ್ ಪೇಷಂಟ್ಸ್ ಆಗಿಬಿಟ್ರು. ಈ ಥರ ಬಳ್ಳಾರಿಯಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಹಳ್ಳಿಗಳಿಗೆ 900 ಹಳ್ಳಿಗಳಿಗೆ ಇದು ಹರಡ್ತಾ ಇದೆ ಅಂತಂದರೆ ಬಳ್ಳಾರಿ ಜಿಲ್ಲೆನ ಮ್ಯಾಕ್ಸಿಮಮ್ ನಾವು ಎಷ್ಟು ಆದರೆ ಅಷ್ಟು ಸಹಾಯ ಮಾಡಬೇಕು ಅಂತೇಳಿ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮದ ಸಹೋದರರು ತಾವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಕಟಿಸಿ ಎಲ್ಲರಿಗೂ ತಿಳಿಯೋ ಥರ ಮಾಡಿ ಎಲ್ಲರೂ ಬಂದು ಇಲ್ಲಿ ಐಸೋಲೇಷನ್ನಲ್ಲಿ ಇರ್ಬೋದು. ಅವರಿಗೆ ಅಣ್ಣನವರು ಪ್ರತಾಪ್ ರೆಡ್ಡಿ ಅಣ್ಣನವರು ಆಲೋಚನೆ ಮಾಡಿ ಡಾಕ್ಟರ್ಸ್ ಟೀಮು ಮತ್ತು ನರ್ಸ್ಗಳು 24/7 ಇರೋ ಥರ ಮಾಡಿದ್ದಾರೆ. ಮತ್ತು ಎಲ್ಲ ಸ್ಯಾನಿಟೇಷನ್ ವರ್ಕರ್ಸು ಆಗಲಿ ಇನ್ನೊಂದಾಗಲಿ ಎಲ್ಲ ಕಂಪ್ಲೀಟ್ ಪೂರ್ತಿ ಸಂಪೂರ್ಣವಾಗಿ ಒಂದು ಕೋವಿಡ್ ಕೇರ್ ಸೆಂಟರ್ ಹೇಗಿರುತ್ತೋ ಅದೇ ಥರ ನಾವು ಅದನ್ನು ತಯಾರು ಮಾಡಿದ್ದೀವಿ ಅಂತೇಳಿ. ಐಸೋಲೇಷನ್ನು ಮನೆಯಲ್ಲಿ ಯಾರಿಗೆ ಐಸೋಲೇಷನ್ ಇರೋಕ್ಕೆ ಕನ್ವೀನಿಯಂಟ್ ಇರಲ್ಲೋ, ಸಪೋಸ್ 4 ಮಂದಿನಲ್ಲಿ ಮನೇಲಿ ಒಬ್ಬರು ಬಂದಾಗ ಅವ್ರಿಗೆ ಐಸೋಲೇಷನ್ ಆಗೋಕ್ಕೆ ಕಷ್ಟ. ಇಲ್ಲಾಂದರೆ ಹೋಟ್ಲಿಗೆ ಹೋದ್ರೆ ಹೋಟ್ಲ್ ಹೆಂಗಿದೆ, 4 ಗೋಡೆ ಮಧ್ಯದಲ್ಲಿ ಅವ್ನ ಬೆಡ್ಡಲ್ಲಿ ಇರಬೇಕು. ಆಮೇಲೆ ಡಾಕ್ಟ್ರ್ ಬರಬೇಕಂದ್ರೆ ಡಾಕ್ಟ್ರ್ ಅನ್ ಕಾಲು ಎಕ್ಸ್ಟ್ರಾ ಚಾರ್ಜು, ನರ್ಸ್ಗಳೇ ಬರೋಂಗಿಲ್ಲ, ಸ್ಯಾನಿಟ್ರಿ ಇದಿಲ್ಲ. ಕೆಲವರು ಹೇಳ್ತಾರೆ ಅವರೇ ಬಾತ್ರೂಮ್ಗಳು ಅವರೇ ಕ್ಲೀನ್ ಮಾಡ್ಕೋಬೇಕಂತೇಳಿ. ಸೊ ಅವೆಲ್ಲ ನ್ಯೂನ್ಯತೆಗಳು ನಾವು ಸರಿಪಡಿಸೋಕ್ಕೆ ನಮಗೆ ಮಾರ್ನಿಂಗು 1 ಅವರ್ ಇಲ್ಲಿ ಡಾಕ್ಟರ್ಸ್ ಬಂದು 4-5 ಮಂದಿ ಎಲ್ಲ ಪೇಷಂಟ್ಗಳನ್ನ 3 4 ಜನ ಅಲ್ಲೇ ನೀವೇನು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅಲ್ಲೇ ಡಾಕ್ಟರ್ಸ್ ಕೌಂಟ್ರ್ ಬರ್ತದೆ 20/10. ಅಲ್ಲಿ ಡಾಕ್ಟರ್ಸ್ ಬಂದು ಎಲ್ಲ ಪೇಷಂಟ್ಗಳು ಡೈಲಿ ಚೆಕ್ ಮಾಡಿಬಿಟ್ಟು ಮಾರ್ನಿಂಗು ಯಾರ್ಯಾರು ಏನು ಕಾಮಿಗೆ ಎಲ್ಲ ಕೇಸ್ ಶೀಟಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಅವರು ಇದು ಮಾಡ್ತಾರೆ. ಇನ್ನು ಇನ್ ಕೇಸ್ ಅವ್ರಿಗೇನಾದರೂ ಸಡನ್ನಾಗಿ ಉಲ್ಬಣ ಆಗಿ ಆಕ್ಸಿಜನ್ ಬಂದರೆ ಕೂಡ ಒಂದು 5-6 ತಾಸು ಆಗ್ತದೆ ನಮಗೆ. ಒಂದು ವೇಳೆ ನಾವು ಟ್ರಯಲ್ಸಲ್ಲಿ ಅಪ್ಲೋಡ್ ಮಾಡಿಸಿ ವಿಮ್ಸ್ಗೆ ಆಯಿತು, ಟ್ರಾಮಾ ಕೇರ್ಗೆ ಆಯಿತು, ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಬೇಕಂದ್ರೆ ಕೂಡ ಆ ಒಂದು 4-5 ತಾಸು ಅವ್ರ ಪ್ರಾಬ್ಲಮ್ ಆಗಲಿದ್ದಂಗೆ ವಿ ಆರ್ ಪ್ರೊವೈಡಿಂಗ್ ಆಲ್ಟರ್ನೇಟಿವ್ ಆಕ್ಸಿಜನ್ ಆಲ್ಸೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಇಲ್ಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಆಕ್ಸಿಜನ್ ಇರೋಂಥ ಒಂದು ಆ್ಯಂಬುಲೆನ್ಸನ್ನು ಸ್ಟ್ಯಾಂಡ್ ಬೈ ರೆಡಿ ಇಟ್ಕೊಂಡಿದ್ವಿ. ಸೊ ಎಷ್ಟು ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇಲ್ದಂಗೆ ಪೇಷಂಟ್ಗೆ ಅಂದರೆ ಇಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬ್ತೀವಿ ಸರ್. ಯಾಕಂದರೆ ಎಲ್ಲರೂ ವಿಸಿಬಿಲಿಟಿ ಇರ್ತದೆ, ಎಲ್ಲರೂ ಕಾಣ್ತಾ ಇರ್ತಾರೆ. ನರ್ಸ್ಗಳು ನನಗೆ ತಿಳಿದ ಮಟ್ಟಿಗೆ ಬಹುಶಃ ಕರ್ನಾಟಕದಲ್ಲಿ ಯಾವ CC ಕೇಂದ್ರದಲ್ಲೂ ಇಟ್ಟಿಲ್ಲ. ನಾವು
1:4 ಇಟ್ಟಿದ್ವಿ. 4 ಮಂದಿ ಪೇಷಂಟ್ಗೆ 1 ನರ್ಸ್ ಇರ್ತಾಳೆ. ಅಂದರೆ 100 ಬೆಡ್ಗೆ 25 ಮಂದಿ ಇದ್ದಾರೆ. ಒಂದು ಶಿಫ್ಟಿಗೆ 8 ಮಂದಿ ಇರ್ತಾರೆ. ಒಂದು ಶಿಫ್ಟಿಗೆ 8 ಮಂದಿ ನರ್ಸ್ಗಳು ಇರ್ತಾರೆ. ಎಲ್ಲರೂ ಒಂದು ಶಿಫ್ಟಿಗೆ ಒಬ್ಬರು ಇಬ್ಬರು ಮಾಡ್ತಾರೆ. ಅಲ್ಲಿ ನಾವು 8 ಮಂದಿನ ಒಂದು ಶಿಫ್ಟಿಗೆ ಇಟ್ಟಿದ್ವಿ, ಎಲ್ಲ ಟ್ರೈನ್ಡ್ ಸ್ಟಾಫ್. ಅವ್ರಿಗೆ ಮತ್ತು ನನಗೆ ಕೆಲವು ಅಧಿಕಾರಿಗಳು ಕೇಳಿದ್ರು, ನಾವು ಇಷ್ಟೆಲ್ಲ ಹುಡುಕ್ತೀವಲ್ರಿ, ನಮಗೆ ಜಿಂದಾಲು ಸಿಗಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಹೇಳ್ತೀವಿ ನೋಡ್ರಿ. ಈಗ ಅವ್ರು ನರ್ಸ್ಗಳು ಹೆಂಗಿದೆ ಅಂತ ಪರಿಸ್ಥಿತಿ, ಗೌರ್ಮೆಂಟ್ನವರು ಯಾವಾಗ ಬೇಕಾದ್ರೆ ತಿಂದ್ರೇನೋ ಪತ್ರೊಳಗೆ ಬಿಸಾಕಿದ್ದು ಅಲ್ಲಿಗೆ ಬಿಸಾಕಿ ಬಂದುಬಿಡ್ತಾರೆ. ಮೊದಲು 231 ಮಂದಿ ವಿಮ್ಸಲ್ ಸ್ಟಾಫ್ ತೆಗೆದಿದ್ದು ಇವತ್ತು ಇಷ್ಟೆಲ್ಲ ದುರಂತ ಬೀಳೋಕ್ಕೆ ಕಾರಣ. ಅವ್ರು ನನಗೆ ಕಂಟಿನ್ಯೂ ಮಾಡಿದರೆ ಇವತ್ತು ಇಷ್ಟು ಪ್ರಾಬ್ಲಮ್ ಆಗ್ತಿದ್ದಲ್ಲ ನಮಗೆ. ಏನು ಸರ್? ಅದೇ ಔಟ್ಸೋರ್ಸಿಂಗ್ ಇತ್ತಲ್ಲ ಸರ್. ಇವತ್ತು ಕರೆಯಬಲ್ಲ, ಅವತ್ತು ಅವ್ರನ್ನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ಮೇಜರಾಗಿ ಬಸವರಾಜ್ ಅವರೇ ಫಸ್ಟು ಟೈಮಲ್ಲಿ ಯಾರಿಗೂ ಏನು ಗೊತ್ತಿಲ್ಲ ಅಂಥ ಟೈಮಲ್ಲಿ ಅವರು ಧೈರ್ಯವಾಗಿ ಫೇಸ್ ಮಾಡಿ ಅಟೆಂಡ್ ಮಾಡ್ಯಾರ. ಎಲ್ಲರನ್ನ ಜೀವ ಉಳಿಸ್ಯಾರ. ಅವ್ರನ್ನ ಜೀವ ಉಳಿಸಿದವ್ರನ್ನ ಕೊನೆಗೆ 2 ತಿಂಗಳು 3 ತಿಂಗಳು ಸಂಬಳಗೂ ಕೊಟ್ಟಿಲ್ಲ. ಹಾಂ, ಆಮೇಲೆ 5,000 ರೂಪಾಯಿ ಅಡಿಷ್ನಲ್ ಏನೋ ಕೋವಿಡ್ ಕೇರ್ ಇದಂತೇಳಿ ಅಲವೆನ್ಸ್ ಕೊಡ್ತೀವಿ ಅಂತೇಳಿ ಅದನ್ನು ಎಗರಿಸ್ಬಿಟ್ರು. ಕೆಲಸ ಇದ್ದಾಗ ಹೆಂಗೆ ವೇಷ ಬಳಸ್ಕೋಬೇಕು, ನೈಸಾಗಿ ಎಣ್ಣೆ ಹಾಕಿ ಬಳಸ್ಕೊಂತಾರೆ. ಕೆಲಸ ಆದ್ಕೊಳ್ಳೆ ಸೋಪ್ ಹಾಕೊಂಡು ತೊಳೆದು ಬಿಸಾಕ್ಬಿಡ್ತಾರೆ. ಈ ಆ್ಯಟಿಟ್ಯೂಡ್ ಇದ್ದರೆ ಯಾರಾದರೂ ಹೋಗ್ತಾರ ಗೌರ್ಮೆಂಟ್ ನಂಬ್ಕೊಂಡು? ನಾವು ಅವ್ರಿಗೆ ಒಳ್ಳೆ ಸ್ಯಾಲ್ರಿನೂ ಕೊಡ್ತಾಯಿದ್ದೀವಿ, ಅಕಾಮಿಡೇಷನ್ ಕೊಡ್ತಾಯಿದ್ದೀವಿ, ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾಯಿದ್ದೀವಿ, ಫುಡ್ಡು ಕೊಡ್ತಾಯಿದ್ದೀವಿ. ಅಪಾರ್ಟ್ ಫ್ರಮ್ ದಟ್ ಹ್ಯಾಂಡ್ಫುಲ್ ಸ್ಯಾಲ್ರಿ. ಯಾಕಂದ್ರೆ ಅವರು ಚೆನ್ನಾಗಿದ್ರೇ ಸೆಂಟ್ರ್ ಬೇಸ್ ನಡೆಯೋದು. ಆಮೇಲೆ ಸ್ಯಾನಿಟೇಷನ್ ಕೂಡ 3 ಟೈಮ್ಸ್ ಸ್ಯಾನಿಟೇಷನ್, ಎಂಟೈರ್ ಪ್ಲೇಸು, ಬಾತ್ರೂಮ್ಸು, ಹಾಲು, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಮತ್ತು ಮಜ್ಜಿಗೆ ಟೈಮ್ ಯಾವ ಟೈಮ್ ಮಜ್ಜಿಗೆ ಇರ್ತೈತೆ, ಜ್ಯೂಸ್ ಇರ್ತೈತೆ, ಬೇರೆ ಬೇರೆ ಯಾವುದಕ್ಕೂ ಕೊರತೆ ಇಲ್ದಂಗೆ. ಆಮೇಲೆ 24/7 ಜನ್ರೇಟರ್ ಬ್ಯಾಕಪ್ ಇದೆ. ಸೊ ಡಾಕ್ಟ್ರ್ ಎಮರ್ಜೆನ್ಸಿ ಮಿಡ್ ನೈಟ್ ಆದರೂ ಕೂಡ ಡಾಕ್ಟರ್ ಆನ್ ಕಾಲ್ ಎಲ್ಲರೂ ನಮ್ಮವ್ರು ಅಟೆಂಡ್ ಆಗ್ತಾರೆ. ಅದು ಯಾವ ಪ್ರಾಬ್ಲಮ್ ಇಲ್ದಂಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇದು ನಮ್ಗೆ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ವಿ ಟುಕ್ ಇಟ್ ಈಸ್ ಎ ಚಾಲೆಂಜ್. ಬೇರೆಯವರು ಫೋನ್ಗಳು ಮಾಡಿಕೊಂಡು ಹೇಳಿದ್ರು, ಯಾಕೆ ರಿಸ್ಕ್ ತೊಗೊಂತೀರಿ, ಗೌರ್ಮೆಂಟವ್ರು ನೋಡ್ಕೊತಾರೆ ಅಂದ್ರೆ, ಅಲ್ಲಪ್ಪ ರಿಸ್ಕ್ ತೊಗೊಂತೀವಿ ಅಂತ ಹೇಳಿದ್ರೆ ಒಂದು ಪ್ರಯತ್ನ ಮಾಡೋಣ. ಈ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಸಂಕಲ್ಪ, ಒಂದು ದೃಢವಾದ ಸಂಕಲ್ಪ, ಅಣ್ಣವ್ರು ಹೇಳ್ದಂಗೆ ದೃಢವಾದ ಸಂಕಲ್ಪ ಇಟ್ಕೊಂಡು ಮಾಡಬೇಕಂತ ಎಲ್ಲದು ಒಂದು ವಾರದಲ್ಲಿ ಇದನ್ನು ನಾವು ಈ ಟೀಮ್ ವರ್ಕಲ್ಲಿ ನಾವು ರೆಡಿ ಮಾಡ್ಸೋಕ್ಕಾಯ್ತು. ಎಂಬುದು ಏನಿಲ್ಲ ಸರ್, ಇದು ಎಷ್ಟು ಬೇಗ ಕೊಡಂಗ ಅಂತಂತ ಎಷ್ಟು ದಿವಸ ಅದು ಇದಾಗಿದೆ ಹೋಗ್ತಾ. ಯಾಕಂದರೆ ಮೇಜರ್ ಪ್ರಾಬ್ಲಮ್ ಏನು ಸರ್ ಅಂದರೆ, ಈಗ ವಿಲೇಜ್ಗಳೆಲ್ಲ ಹಬ್ಬಿದೆ ಅಂತ ಹೇಳ್ತಾರೆ. ಅದು ಯಾವ ಮಟ್ಟಿಗೆ ನಮ್ಮಲ್ಲಿ ಈಗ ಟೆಸ್ಟಿಂಗು ಕಮ್ಮಿ ಆಗಿದೆ, ಆ್ಯಕ್ಚುಯಲ್ ಫಿಗರ್ಸು ಗೊತ್ತಾಗ್ತಾಯಿಲ್ಲ. ಡೆತ್ಗಳು ತಮಗೆ ಗೊತ್ತಿದೆ, ಎಷ್ಟು ಡೆತ್ ಆಗ್ಯಾವ, ಎಷ್ಟು ಬರ್ತಾಯಿದೆ ಪಬ್ಲಿಷ್ ಮಾಡ್ತಾ ತಮಗೂ ಗೊತ್ತಿದೆ. ಸೊ ಅದು ನೆಸೆಸಿಟಿ, ಈ ನಮ್ಮ ಭಾಗಕ್ಕೆ ನಮ್ಮ ಜಿಲ್ಲೆಯವ್ರಿಗೆ ನೆಸೆಸಿಟಿ ಇರೋವರೆಗೂ ಇದನ್ನು ಲಾಸ್ ಆಗಲಿ ಏನೇ ಆಗಲಿ ನಾವು ಕಂಟಿನ್ಯೂ ಮಾಡ್ತೀವಿ ಅಲ್ಲ. ಸೊ ಅದಕ್ಕೆ ಯು ಕೀಪ್ ಸಮ್ ಮಿನಿಮಮ್ ಅಮೌಂಟ್ ಅಂತ ಹೇಳಿದ್ರೆ ಅದಕ್ಕೆ 3,500 ರೂಪಾಯಿ ಫಿಕ್ಸ್ ಮಾಡಿದ್ವಿ. ಅದ್ರಾಗ ಎವ್ರಿಥಿಂಗ್ ಬಂತು ಅದರಲ್ಲಿ. ಜಾಯ್ನ್ ಆದಾಗಿಂದ ಹೋಗೋರಿಗೆ ಒಂದು ದಿವಸಕ್ಕೆ ಸರ್, ಒಂದು ದಿವಸಕ್ಕೆ ಸರ್, ಒಂದಿನಕ್ಕೆ. ಮತ್ತೇನು ಹೇಳಿದ್ವ, ನರ್ಸ್ಗಳು ಹೈಯೆಸ್ಟ್ ನರ್ಸ್ಗಳು ಇಟ್ಟಿದ್ವಿ. ನಮಗೆ ಕನಿಷ್ಠ ಅಂತ ಹೇಳಿದ್ರೆ ನಮಗೆ ಒಂದು ತಿಂಗಳಿಗೆ 20-30 ಲಕ್ಷ ಖರ್ಚು ಬರುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.